ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ದಾಂಡೇಲಿಗೆ. ಬೆಂಗಳೂರಿಂದ ದಾಂಡೇಲಿಗೆ ಹೋಗ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. 2 ಡೇಸ್ ಟ್ರಿಪ್ ಮಾಡೋಣ ಅಂತೇಳಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ VRL ಬಸ್ಸಲ್ಲಿ. ಫ್ರೈಡೇ ಒಂದು ಮ್ಯಾರೇಜ್ ಇದೆ. ಸೊ ಹಾಗಾಗಿ ಕಿತ್ತೂರಲ್ಲಿ ಮುಗಿಸ್ಕೊಂಡು ದಾಂಡೇಲಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ದು ಮದುವೆ ಇದೆ ಕಿತ್ತೂರಲ್ಲಿ. ಸೊ ಅದನ್ನು ಮುಗಿಸ್ಕೊಂಡು ದಾಂಡೇಲಿಗೆ ಹೋಗ್ತಾ ಇದ್ವಿ. ನೋಡ್ಬೋದು ಎಷ್ಟು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಮಾರ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ಫಾಗ್. ಎಷ್ಟು ಚಂದ ಇತ್ತು ವ್ಯೂ. ಮತ್ತು ನಾವು ಬೇರೆ ರೆಸಾರ್ಟಲ್ಲಿ ಹೋಗಬೇಕಾಗಿತ್ತು. ಅದು ಚೆಕ್-ಇನ್ ಇದ್ದಿದ್ದು ಸ್ಯಾಟರ್ಡೇ. ಸೊ ಹಾಗಾಗಿ ಫ್ರೈಡೇನೇ ಬಂದಿದ್ವಲ್ವ, ಮ್ಯಾರೇಜ್ ಇತ್ತು ಅಂಥೇಳಿ ದಾಂಡೇಲಿಗೆ ಎಲ್ಲಿ ಉಳ್ಕೊಳೋದು ಅನ್ನೋದಕ್ಕೆ ಒಂದು ಹೋಟೆಲ್ ಬುಕ್ ಮಾಡಿದ್ವಿ, ಸ್ಟೇಟ್ ಲಾಡ್ಜ್ ಅಂಥೇಳಿ. ಸೊ ಚೆನ್ನಾಗಿದೆ, ಪ್ರೀಸಿಯಸ್ ಆಗಿದೆ ರೆಸಾರ್ಟ್ ಅಂತೂ, ಲಾಡ್ಜ್ ಅಂತೂ. ಸೊ ನೋಡ್ಬೋದು ಎಷ್ಟು ಚಂದ ಇದೆ. ವೆದರ್ ಅಂದರು ಮಾರ್ನಿಂಗ್ ವ್ಯೂ ಅಂದರೆ ಎಷ್ಟು ಸಖತ್ತಾಗಿತ್ತು. ಸೊ ಅಲ್ಲಿ ಕ್ರೊಕೊಡೈಲ್ ಪಾರ್ಕ್ ಇದೆ ದಾಂಡೇಲಿಯಲ್ಲಿ ಅಂತ ಅಂದರು. ಸೊ ಹಂಗಾಗಿ ನೋಡೋಣ ಅಂತೇಳಿ ಬಂದ್ವಿ. ಇದು ದಾಂಡೇಲಪ್ಪಂದು ದೇವಸ್ಥಾನ ಅಂತೆ. ಅಲ್ಲೇ ಕ್ರೊಕೊಡೈಲ್ ಪಾರ್ಕ್ ಬಾಜುನೇ ಇದೆ ದೇವಸ್ಥಾನ. ಈ ಥರ ಇದೆ ಕ್ರೊಕೊಡೈಲ್ ಪಾರ್ಕ್ ಎಂಟ್ರನ್ಸು, ನೋಡ್ಬೋದು. ಸೊ ಇಲ್ಲಿ ಬಂದರೆ ಕ್ರೊಕೊಡೈಲ್ ಪಾರ್ಕ್ ರೈಟ್ ಸೈಡ್ ಹೋದರೆ, ಮತ್ತು ಲೆಫ್ಟ್ ಸೈಡ್ ಹೋದರೆ ಗಾರ್ಡನ್ ಇದೆ. ಮತ್ತು ಟಿಕೆಟ್ ಕೌಂಟರಲ್ಲಿ ಒಬ್ಬರಿಗೆ 30 ರೂಪೀಸ್ ಏನೋ ಚಾರ್ಜ್ ಮಾಡಿದರು. ಸೊ ಟಿಕೆಟ್ ತಗೊಂಡು ಬರ್ತಾ ಇದ್ವಿ. ನೋಡ್ಬೋದು ಕ್ಯಾಶ್ಯೂ ಗಿಡ, ಗೋಡಂಬಿ ಗಿಡ. ಇಲ್ಲಂತೂ ಈ ಥರನೇ ಗಿಡನೇ ಸಿಕ್ಕಾಪಟ್ಟೆ ಇದ್ದಾವೆ. ಮತ್ತು ಬನಾನಾ ಗಿಡ, ಮತ್ತು ಅಡಿಕೆ ತೋಟ ಜಗ್ಗಿದ್ದಾವೆ. ಮತ್ತು ಕ್ಯಾಶ್ಯೂ ಗಿಡ ಅಂತೂ ನೋಡಿದ್ದೇ ಇಲ್ಲ ನಾನು, ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು. ಸೊ ಹಂಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಚೆನ್ನಾಗಿದೆ ಗಿಡ ಅಂತೂ. ಸೊ ಹಾಗೆ ಬಂದ್ವಿ. ನೋಡಿ ಇದೇ ಕ್ರೊಕೊಡೈಲ್ ಪಾರ್ಕು. ಬ್ರಿಡ್ಜ್ ಇದೆ, ಬಟ್ ಕ್ರೊಕೊಡೈಲ್ ನೋಡೋದಕ್ಕೆ ಅಂತ ಬಂದ್ವಿ. ಅವು ಶಿಸ್ತು ಊಟ ಮಾಡ್ಕೊಂಡು ನಿದ್ದೆ ಮಾಡ್ತಾಯಿದ್ವು. ಆ ಕಡೆ ಸೈಡು ಒಂದು 4 ಏನೋ ಮಲ್ಕೊಂಡಿದ್ವು ಗಿಡದ ಬುಡಕ್ಕೆ. ಇಂಥ ಸಿಕ್ಕಾಪಟ್ಟ ಬಿಸಿಲಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ನಿದ್ದೆ ಮಾಡ್ತಾಯಿದ್ವು. ನಮಗೆ ಅಷ್ಟೇ ಕಂಡ್ವವು, ಸಮೀಪ ಕಾಣಲಿಲ್ಲ, ದೂರ ಇದ್ವವು. ಸೊ ನೋಡ್ಬೋದು ಎಷ್ಟು ಚಂದ ಹರಿತಾ ಇದೆ ನದಿ ಅಂತೂ. ಫೋರ್ಸಲ್ಲಿ ಇದ್ವು, ಮತ್ತು ಸುಳಿಗಳು ಅಂದ್ರೆ ಜಗ್ಗಿದ್ವು ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿದೆ ವ್ಯೂ ಅಂತೂ. ಸಣ್ಣ ಹುಡುಗರನ್ನ ಕರ್ಕೊಂಬಂದರೆ ಎಂಜಾಯ್ ಮಾಡ್ತವೆ ಈ ಥರ ಪಾರ್ಕಲ್ಲಿ ಬಂದರೆ. ನೋಡ್ಬೋದು ಬನಾನಾ ಟ್ರೀ ಅಂತೂ ಎಂತಿಂಥವು ಅಂದರೆ ತೆಂಗಿನ ಗಿಡ ಇದ್ದಂಗೆ ಅದಾವು, ಬಾಳೆ ಗಿಡ. ಸೊ ನೋಡ್ಬೋದು ಅಲ್ಲಿ ಮಲ್ಕೊಂಡಿದ್ದಾವೆ ನೋಡಿ, ಕ್ರೊಕೊಡೈಲ್ ಕಾಣ್ತಿದ್ದಾವ. ಸೊ ಒಂದು 3 ಮಲ್ಕೊಂಡಿದ್ವು, ಮತ್ತು ಆ ಕಡೆ ಒಂದು 3 ಮಲ್ಕೊಂಡಿದ್ವು. ಸೊ ಹಂಗಾಗಿ ಆ ಕಡೆನೂ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಈ ಥರ ಬ್ರಿಡ್ಜ್ ಇದೆ, ಸುತ್ತಲೂ ಮನೆ ಇದ್ದಾವೆ. ಅವರಿಗೆ ಹೆದರಿಕೆ ಆಗುತ್ತೇನೆ ಇಲ್ಲೋ ಗೊತ್ತಿಲ್ಲ. ಸೊ ನೋಡ್ಬೋದು ಆ ಕಡೆ ಕ್ರೊಕೊಡೈಲ್ಸು, ಸುತ್ತಲೂ ಫಾರೆಸ್ಟು. ಯಪ್ಪ ಹೆಂಗಿರ್ತಾರೆ ಏನೋ ಅಲ್ಲಿ. ಎಷ್ಟು ಚಂದ ಇದೆ ವ್ಯೂ ಅಂತೂ. ಅವ್ರ ಫ್ರೆಂಡ್ಸು ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲರೂ ಬಂದಿದ್ವಿ ಕಾರ್ ಮಾಡಿಕೊಂಡು. ಮ್ಯಾರೇಜ್ ಮುಗಿಸ್ಕೊಂಡು ಈ ಕಡೆನೇ ಅವರು ದಾಂಡೇಲಿಗೆ ಹೋಗ್ತಾಯಿದ್ರು, ನಾವು ದಾಂಡೇಲಿಗೆ ಬಂದ್ವಿ. ಸೊ ಹಂಗಾಗಿ ಕ್ರೊಕೊಡೈಲ್ ಪಾರ್ಕ್ ನೋಡೋಣ ಅಂತೇಳಿ ಬಂದಿದ್ವಿ. ಸೊ ನೋಡ್ಬೋದು ಈ ಥರ ಇದೆ ಕ್ರೊಕೊಡೈಲ್ ಪಾರ್ಕು. 1 ಡೇ ಟ್ರಿಪ್ಪು. ಮತ್ತು ಸಣ್ಣ ಹುಡುಗರಿಗೆ ಈ ಥರ ಪಾರ್ಕ್ಸ್ ಅಂತೂ ಜಗ್ಗಿದ್ದಾವೆ. ಇಲ್ಲಂತೂ ಡಿಸ್ನಿ ಪಾರ್ಕು, ಮತ್ತು ಮೌಳಂಗಿ ಎಕೋ ಪಾರ್ಕು, ಈ ಥರ ಸಿಕ್ಕಾಪಟ್ಟೆ ಪಾರ್ಕ್ಸ್ ಇದ್ದಾವೆ. ಮತ್ತು 2 ಡೇಸ್ ದಾಂಡೇಲಿಗೆ ಬಂದ್ರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನಾವು 2 ಡೇಸ್ ಪ್ಲ್ಯಾನ್ ಮಾಡಿದ್ದೀವಿ. ಇದು ಫಸ್ಟ್ ಡೇ. ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತಾ ಇದ್ದೀನಿ. ಇದು ಕ್ರೊಕೊಡೈಲ್ ಪಾರ್ಕ್ದು ಪಾರ್ಟ್ 1. ನೆಕ್ಸ್ಟ್ ಪಾರ್ಟ್ 2 ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುತ್ತೆ ನಿಮಗೆ. ಸೊ ಆ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬೇಕಂತಂದರೆ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನೋಡ್ಬೋದು ಎಷ್ಟು ಚಂದ ಇದೆ ನದಿ, ಸುತ್ತಲೂ ಗಿಡಗಳು, ಮತ್ತು ಅಲ್ಲಿ ಇಲ್ಲಿ ಒಂದಿಷ್ಟು ಕ್ರೊಕೊಡೈಲ್ ಮಲ್ಕೊಂಡ್ಬಿಟ್ಟಿದ್ದಾವೆ. ಮತ್ತು ಬಾಳೆ ಗಿಡ ಅಂತೂ ತೆಂಗಿನ ಗಿಡ ಇದ್ದಂಗೆ ಅದಾವೆ. ಅದರಲ್ಲಿ ಗೊನೆ ಬಿಟ್ಟಿದ್ವು ಎಲ್ಲ ಗಿಡದಲ್ಲೂ. ಚಂದ ಇದೆ ವ್ಯೂ ಅಂತೂ. ಸೊ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ ಸುತ್ತಲೂ.
ಸೊ ನಾವು ಅಲ್ಲೊಂದಿಷ್ಟು ವೀಡಿಯೋಸು ಫೋಟೋಸು ತಕ್ಕೊಂಡು ಹೋಗ್ತಾ ಇದ್ವಿ ವಾಪಸ್ಸು. ಸೊ ನೋಡ್ಬೋದು ಮೂವ್ ಆಗ್ತಾ ಇದೆ ಅದು ಕ್ರೊಕೊಡೈಲು. ಸೊ ಹಂಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನೋಡಿ ಎಷ್ಟು ಚಂದವಿದೆ ವ್ಯೂ. ಸೊ ಹಾಗೆ ಒಂದಿಷ್ಟು ವಿಡಿಯೋ ತಗೊಂಡ್ವಿ. ಇಷ್ಟೇ ಇದು ಕ್ರೊಕೊಡೈಲ್ ಪಾರ್ಕು, ಚಂದ ಇತ್ತು. ಸೊ ವಾಪಸ್ಸು ನಾವು ಮುಳ್ಳಂಗಿ ಎಕೋ ಪಾರ್ಕಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.